ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಏಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಚನ 8. ಆಶೀರ್ವಾದಗಳನ್ನು ಕುರಿತು ನಾವು ಹೆಚ್ಚಾಗಿ ನಮ್ಮ ಕಿವಿಗಳು ಕೇಳಲಿ. ಆಶೀರ್ವಾದದ ವಚನಗಳನ್ನು ನಾವು ಮಾತನಾಡೋಣ. ನಾವೇನನ್ನ ಮಾತನಾಡುತ್ತೇವೋ, ಏನನ್ನ ಕೇಳುತ್ತೇವೋ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಅದು ನಮಗೆ ಲಭಿಸುತ್ತದೆ. ಯಾಕೆ ನಾವು ಆಶೀರ್ವಾದಗಳನ್ನು ಮಾತನಾಡುತ್ತಿದ್ದೇವೆ? ಶಾಪಗಳು ಯೇಸು ಶಿಲುಬೆ ಮೇಲೆ ತೆಗೆದುಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದ ಕಾರಣ, ಶಿಲುಬೆ ಮರಣದ ಮೂಲಕ ನಮಗೆ ದೊರಕುವ ಸಕಲ ಆಶೀರ್ವಾದಗಳು ನಮ್ಮದಾಗಿಸಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿ ಇರುವಂತೆ ಹಾಗೂ ನಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ನಮ್ಮ ದೇವರಾದ ಸರ್ವೇಶ್ವರ ನಮಗೆ ಶುಭವನ್ನು ಅನುಗ್ರಹಿಸುವರು. ನಮ್ಮ ಕಣಜಗಳು ಯಾವಾಗಲೂ ತುಂಬಿ ತುಳುಕುವಂತೆ. ಹೇಗೆ ಆ ಬಡ ವಿಧವೆ ಮೊಟ್ಟ ಮೊದಲು ಎಲಿಯ ಕೇಳಿಕೊಂಡಾಗ ಆಕೆಗೇ ಇಲ್ಲದಿದ್ದರೂ ಸಹ ಮೊದಲು ದೇವರ ಸೇವಕರಿಗೆ, ದೇವರ ರಾಜ್ಯಕ್ಕೆ, ದೇವರಿಗಾಗಿ ಪ್ರಥಮ ಸ್ಥಳವನ್ನು ಕೊಟ್ಟಾಗ, ಪ್ರಥಮ ಕಾಣಿಕೆ, ಪ್ರಥಮ ಫಲವನ್ನು ಕೊಟ್ಟಾಗ, ಒಂದು ರೊಟ್ಟಿ ಮತ್ತು ನೀರನ್ನು ಕೊಟ್ಟಾಗ, ಆಕೆಯ ಮುಂದೆ 3 ವರ್ಷ 6 ತಿಂಗಳು ಮಳೆ ಬರುವವರೆಗೂ ಆಕೆಯ ಹಿಟ್ಟು ಖಾಲಿಯಾಗಲಿಲ್ಲ, ಮೊಗ್ಗೆಯಲ್ಲಿದ್ದ ಎಣ್ಣೆ ಖಾಲಿಯಾಗಲಿಲ್ಲ. ಸೊ ದೇವರು ನಮಗೆ ನಮ್ಮ ಕಣಜಗಳು ತುಂಬಿ ತುಳುಕುವಂತೆ ಮಾಡಲಿದ್ದಾರೆ. ಆಮೇನ್ ಎಂದು ಟೈಪ್ ಮಾಡುವ. ನಮ್ಮ ಸ್ವಂತ ಶಕ್ತಿ ಬಲದಿಂದ ಅಲ್ಲ, ದೇವರು ಕೊಡದ ಹೊರತು ನಮಗೇನೂ ದಕ್ಕುವುದಿಲ್ಲ. ದೇವರು ತಮ್ಮ ಮಹದೈಶ್ವರ್ಯದಿಂದ ನಮ್ಮ ಕೊರತೆಗಳನ್ನೆಲ್ಲ ನೀಗಿಸುವವರಾಗಿದ್ದಾರೆ. ಆಮೇನ್. ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ, ಇದು ಬಹಳ ಮುಖ್ಯ. ನಮ್ಮ ಪ್ರಯತ್ನಗಳು ಸಫಲವಾಗಬೇಕು. ಇಸಾಕನು ತನ್ನ ತಂದೆ ಅಬ್ರಹಾಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಸ್ಟಿಯರು ಮುಚ್ಚಿಬಿಟ್ಟಿದ್ದರು. ಆದರೆ ಮತ್ತೆ ಇಸಾಕನು ಹೋಗಿ ಆ ಬಾವಿಗಳನ್ನೆಲ್ಲ ತೋಡುವಾಗ ಅವನ ಎಲ್ಲ ಕೈ ಕೆಲಸ ಸಫಲವಾಗುವಂತೆ ದೇವರು ಅವನೊಟ್ಟಿಗಿದ್ದು ಆಶೀರ್ವದಿಸಿದರು. ಕೊನೆಗೆ ದೇವರು ರೆಹಬೋತ್ ಎಂಬ ವಿಶಾಲವಾದ ಸ್ಥಳವನ್ನ ಅವನಿಗೆ ಅನುಗ್ರಹಿಸಿದರು. ಶತ್ರು ಕಾಟವಿಲ್ಲದೆ ಸಮಾಧಾನಕರವಾದ ಜೀವನವನ್ನ ಆತನಿಗೆ ಅನುಗ್ರಹಿಸಿದರು. ಕಾರಣ ಇಸಾಕನೊಟ್ಟಿಗೆ ದೇವರಿದ್ದರು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಆ ವಾಕ್ಯ ಓದೋಣ. ಆದಿಕಾಂಡ 26. ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯ ಹಾಲೆಲೂಯ. ಆದಿಕಾಂಡ 26 ವಚನ 4. ನಿನ್ನ ತಂದೆ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿದನು. ನನ್ನ ಆಜ್ಞಾವಿಧಿಗಳನ್ನು ನೇಮ ನಿಯಮಗಳನ್ನು ಕೈಗೊಂಡು ನಡೆದನು. ಆದುದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸುತ್ತೇನೆ. ನಿನ್ನ ಸಂತತಿಯನ್ನು ಆಕಾಶದಲ್ಲಿರುವ ನಕ್ಷತ್ರಗಳಂತೆ ಅಸಂಖ್ಯಾತವಾಗಿಸುತ್ತೇನೆ. ಅವರಿಗೆ ಈ ನಾಡನ್ನೆಲ್ಲ ಕೊಡುತ್ತೇನೆ. ಜಗದ ಜನಾಂಗಗಳೆಲ್ಲ ನಿನ್ನ ಸಂತತಿಯ ಮುಖಾಂತರ ಆಶೀರ್ವಾದ ದೊರಕುವುದು. ಇಸಾಕನನ್ನು ದೇವರು ಆಶೀರ್ವದಿಸುತ್ತಿದ್ದಾರೆ. ಕಾರಣ, ಇಸಾಕನ ತಂದೆ ಅಬ್ರಹಾಮನು ದೇವರ ವಾಕ್ಯವನ್ನ ಕೈಗೊಂಡು ದೇವರ ನಿಯಮದಂತೆ ಜೀವಿಸಿ ದೇವರ ಮೆಚ್ಚುಗೆಗೆ ಪಾತ್ರನಾದನು. ಅಬ್ರಹಾಮನ ನಿಮಿತ್ತ ಅವನ ಮಗ ಇಸಾಕನು ಆಶೀರ್ವದಿಸಲ್ಪಡುವುದು ಸತ್ಯ. ಹೀಗಿರುವಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಸ್ವರ್ಗ ಸಾಮ್ರಾಜ್ಯವನ್ನೇ ತೊರೆದು ದಟ್ಟ ದರಿದ್ರನಾಗಿ ಲೋಕದಲ್ಲಿ ಜನಿಸಿ ಕಲ್ವಾರಿ ಶಿಲುಬೆ ಮೇಲೆ ಯಜ್ಞ ಬಲಿಯಾಗಿ ಅರ್ಪಿಸಿ ತನ್ನನ್ನೇ ಸುಗಂಧ ಕಾಣಿಕೆಯಾಗಿ ಬಲಿ ಕಾಣಿಕೆಯನ್ನಾಗಿ ಪ್ರೀತಿಯ ಕಾಣಿಕೆಯನ್ನಾಗಿ ದೇವರಿಗೆ ಸಮರ್ಪಿಸಿ ಮೆಚ್ಚುಗೆಯಾದ ಯೇಸುವಿನ ಏಕೈಕ ಬಲಿ, ಯೇಸುವಿನ ಮುಖಾಂತರ ಯೇಸುವಿನ ಮಕ್ಕಳಾದ ನಾವು
ಸಕಲ ವಿಧವಾದ ಆಶೀರ್ವಾದಗಳಿಗೆ ಹಕ್ಕು ಬಾಧ್ಯಸ್ಥರಾಗಿದ್ದೇವೆ. ಆಮೇನ್. ಅವರು ನಿಮಗೆ ಕೊಡುವ ನಾಡಿನಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವರು. ನಿಮಗೆ ಕೊಡುವ ನಾಡಿನಲ್ಲಿ ಶುಭವನ್ನೇ ಉಂಟು ಮಾಡುವರು. ನಾವು ಯಾವ ನಗರಕ್ಕೆ ಹೋಗಬೇಕೋ, ಯಾವ ನಗರದಲ್ಲಿ ವಾಸಿಸಬೇಕು, ಆ ನಗರದ ಕ್ಷೇಮಕ್ಕಾಗಿ ಪ್ರಾರ್ಥಿಸೋಣ. ನೀವಿರುವ ಊರಿನಲ್ಲಿ ಶುಭ ಉಂಟಾಗುವುದು ನಿನ್ನ ನಿಮಿತ್ತ. ನಿನ್ನ ನಿಮಿತ್ತ. ಜೋಸೆಫನು ಈಜಿಪ್ಟ್ ದೇಶದಲ್ಲಿ ಇದ್ದ ಕಾರಣ ಜೋಸೆಫನ ನಿಮಿತ್ತ ದೇವರು ಈಜಿಪ್ಟ್ ದೇಶವನ್ನೇ ಆಶೀರ್ವದಿಸಿದರು. ಆಮೆನ್. ಜೋಸೆಫನ ನಿಮಿತ್ತ ಆ ಫರೋಹನ ಮನೆತನವನ್ನ ದೇವರು ಆಶೀರ್ವದಿಸಿದರು. ಇಂದು ನೀನು ಯಾವ ನಗರದಲ್ಲಿ ವಾಸಿಸುತ್ತಿದೆಯೋ, ಯಾರ ಆಫೀಸಲ್ಲಿ ಕೆಲಸ ಮಾಡುತ್ತಿದ್ದೀಯೋ, ಯಾರ ಮನೆಯಲ್ಲಿ ಕೆಲಸ ಮಾಡುತ್ತಿದೆಯೋ, ಚೆನ್ನಾಗಿ ತಿಳಿದುಕೊಳ್ಳಿ, ನಿನ್ನ ನಿಮಿತ್ತವೇ ದೇವರು ಈ ನಗರವನ್ನು, ಆ ಕೆಲಸದ ಸ್ಥಳವನ್ನು, ಆ ಕುಟುಂಬಗಳನ್ನು ಆಶೀರ್ವದಿಸುತ್ತಿದ್ದಾರೆ. ಆಮೇನ್ ಎಂದು ಟೈಪ್ ಮಾಡೋಣ. ಯಾಕಂದರೆ ಸತ್ಯವನ್ನ ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಈ ಒಂದು ಆಶೀರ್ವಾದದ ವಚನಗಳನ್ನು ನಾವು ಅರಿಕೆ ಮಾಡಬೇಕು. ನನ್ನ ನಿಮಿತ್ತ ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸಿದ್ದಾರೆ. ನನ್ನ ನಿಮಿತ್ತ ದೇವರು ನಾನು ಕೆಲಸ ಮಾಡುವ ಆಫೀಸನ್ನು ಆಶೀರ್ವದಿಸುತ್ತಾರೆ. ನನ್ನ ನಿಮಿತ್ತ ದೇವರು, ನಾನು ನನ್ನ ಕುಟುಂಬ ಈ ಬೆಂಗಳೂರು ನಗರದಲ್ಲಿ ವಾಸವಾಗಿರುವ ಕಾರಣ ನನ್ನ ನಿಮಿತ್ತ ದೇವರು ಬೆಂಗಳೂರು ನಗರವನ್ನೇ ಆಶೀರ್ವದಿಸಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯಾಕಂದ್ರೆ ನಾವು ನೋಡಿದ್ದೇವೆ, ಇವೆಲ್ಲ ನಮಗೆ ನೈಜ ಘಟನೆಗಳು. 9ನೇ ವಚನ, ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಆಜ್ಞೆಗಳನ್ನು ಅನುಸರಿಸಿ ಅವರು ಹೇಳಿದ ಮಾರ್ಗದಲ್ಲೇ ನಡೆದರೆ ಅವರು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತಮ್ಮ ಮೀಸಲಾದ ಜನರನ್ನಾಗಿ ನೆಲೆಗೊಳಿಸುವರು. ಮೀಸಲು ಅಂದರೆ ಪ್ರತ್ಯೇಕಿಸಲ್ಪಟ್ಟವರು. ಯೋಹಾನ 15:16 ಪ್ರಭು ಯೇಸು ಹೇಳಿದರು, ನೀವು ನನ್ನನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಈ ಲೋಕದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ, ನಿಮ್ಮನ್ನು ಪ್ರತ್ಯೇಕಿಸಿದ್ದೇನೆ, ನೀವು ನನ್ನವರು ಎಂದು ಮೀಸಲು ಮಾಡಿಕೊಂಡಿದ್ದೇನೆ, ನೀವು ದೇವರ ಮಕ್ಕಳು ಎಂದು ಈ ಲೋಕದ ಜನರು ನಿಮ್ಮನ್ನು ಗುರುತಿಸುವಂತೆ ನಾನು ನಿಮ್ಮೊಳಗಿದ್ದು ಮಹಿಮೆಯ ಕಾರ್ಯಗಳನ್ನು ಮಾಡುತ್ತೇನೆ. ಬಲಹೀನರನ್ನು, ಮೂರ್ಖರನ್ನು, ಲೋಕಕ್ಕೆ ಬೇಡವಾದ ಗಣನೆಗೆ ಬಾರದ ವ್ಯಕ್ತಿಗಳನ್ನು ದೇವರು ಆಯ್ಕೆ ಮಾಡಿಕೊಂಡು ತಮ್ಮ ಮಹಿಮೆಯನ್ನು ಅವರಲ್ಲಿ ತುಂಬಿಸಿ ಈ ಲೋಕದಲ್ಲಿ ದೊಡ್ಡ ಸಾಕ್ಷಿಗಳನ್ನಾಗಿ ಮಾರ್ಪಡಿಸುವವರಾಗಿದ್ದಾರೆ. ಆದ ಕಾರಣ ಧೈರ್ಯವಾಗಿರಿ. ಈ ವಚನಗಳನ್ನು ನಮ್ಮದಾಗಿಸಿಕೊಳ್ಳೋಣ, ಈ ಆಶೀರ್ವಾದಗಳನ್ನು ನಮ್ಮದಾಗಿಸಿಕೊಳ್ಳೋಣ. ಜಗದ ಜನರೆಲ್ಲರೂ ನಿಮ್ಮನ್ನು ಸರ್ವೇಶ್ವರನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಈ ಲೋಕದ ಜನರು ನಮ್ಮನ್ನು ನೋಡಿ ಭಯಪಡುವರು. ಅವರೊಟ್ಟಿಗೆ ದೇವರಿದ್ದಾರೆ, ಅವರಲ್ಲಿ ಏನೋ ಒಂದು ವಿಶೇಷತೆ ಇದೆ, ಅವರಲ್ಲಿ ಏನೋ ಒಂದು ದೈವ ಶಕ್ತಿ ಇದೆ. ಯೇಸುವನ್ನ ನೋಡಿ ಆ ನಿಕೋದೇಮ ಬಂದು ಹೇಳಿದ, ದೇವರು ನಿಮ್ಮೊಡನೆ ಇಲ್ಲದ ಹೊರತು ಇಂಥ ಕಾರ್ಯಗಳನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ, ನೀವು ದೇವರಿಂದ ಕಳುಹಿಸಲ್ಪಟ್ಟ ವ್ಯಕ್ತಿಯಾಗಿದ್ದೀರಿ ಎಂಬುದಾಗಿ. ಪಿಲಾತ ಸಹ ಭಯಪಟ್ಟ, ನೀನು ಯಾರು, ನೀನು ಮಾತನಾಡುವುದಿಲ್ಲವೇಕೆ ಎಂದು. ಕಾರಣ ಯೇಸುವಿನ ಕಾರ್ಯಗಳು ದೇವರ ಶಕ್ತಿಯನ್ನ ಪ್ರಕಟಪಡಿಸುತ್ತಿದ್ದವು. ಈ ಲೋಕದ ಜನರು ನಮ್ಮನ್ನು ನೋಡಿ ಭಯಪಡುವರು. ಇದಕ್ಕೆ ಒಂದು ಘಟನೆ ಪವಿತ್ರಾತ್ಮರು ನೆನಪಿಗೆ ತಂದುಕೊಟ್ಟರು. ಆದಿಕಾಂಡ 20ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಪ್ರಯಾಣ ಮಾಡುತ್ತಾ ಗೆರಾರ್ ಎಂಬ ಊರಿಗೆ ಬಂದಾಗ ಅಲ್ಲಿ ಅಬಿಮಲೇಕ ಎಂಬ ರಾಜ, ಗೆರಾರಿನ ಅರಸನಾದ ಅಬಿಮಲೇಕ ಅಬ್ರಹಾಮನ ಹೆಂಡತಿ ಸಾರಳನ್ನ ನೋಡುತ್ತಾನೆ. ಅಬ್ರಹಾಮ ಮೊದಲೇ ಸಾರಳಿಗೆ ಹೇಳಿರ್ತಾನೆ, ನಾವು ಈಗ ಈ ನಾಡಿನಲ್ಲಿ ಹೋಗಿ ವಾಸ ಮಾಡಬೇಕು, ಇಲ್ಲಿಯ ಜನರು ಕೆಟ್ಟವರಾಗಿದ್ದಾರೆ, ನಿನ್ನ ಮೇಲೆ ಮೋಹಗೊಂಡು ನನ್ನನ್ನು ಸಾಯಿಸಿ ಬಿಟ್ಟಾರು, ಆದ ಕಾರಣ ನಿನ್ನನ್ನು ನಾನು ತಂಗಿ ಎಂದು ಹೇಳುತ್ತೇನೆ ಎಂಬುದಾಗಿ. ಸೊ ಇವನು ಎಲ್ಲರಿಗೂ ತಂಗಿ ಎಂದು ಪರಿಚಯ ಮಾಡಿಕೊಟ್ಟಿರುವಾಗ ಆ ರಾಜ ಸಾರಳನ್ನು ತನ್ನ ಮನೆಯಲ್ಲಿ ಕರೆಸಿಕೊಂಡು ಇಟ್ಟುಕೊಳ್ಳುತ್ತಾನೆ. ಆಕೆಗೆ ಬೇಕಾದ ಸವಲತ್ತುಗಳನ್ನು ಮಾಡಿಕೊಡುವುದು. ಆದರೆ ಒಮ್ಮೆ ಅಬ್ರಹಾಮ ಮತ್ತು ಸಾರಾ ಇಬ್ಬರು ಸರಸವಾಡುವುದನ್ನು ನೋಡಿದ ಅವನು ಆಶ್ಚರ್ಯಚಕಿತನಾಗುತ್ತಾನೆ. ಅದಕ್ಕೂ ಮುಂಚೆ ಸರ್ವೇಶ್ವರನು ಕನಸಿನಲ್ಲಿ ಅಭಿಮಲೇಖನಿಗೆ ಮಾತನಾಡುವ ಸಂಭಾಷಣೆ ಬಹಳ ಶಕ್ತಿಯುತವಾದದ್ದಾಗಿದೆ. 4ನೇ ವಚನ, ಆದಿಕಾಂಡ 24, ಅಭಿಮಲೇಖನು ಆಕೆಯನ್ನು ಅಲ್ಲಿಯವರೆಗೂ ಕೂಡಿರಲಿಲ್ಲ,
ಮೂರನೇ ವಚನ, ದೇವರು ಅಭಿಮಲೇಖನಿಗೆ ಕನಸಿನಲ್ಲಿ ಕಾಣಿಸಿಕೊಂಡರು. ಯಾಕಂದರೆ ದೇವರು ತನ್ನ ಮಕ್ಕಳನ್ನ ಪ್ರತ್ಯೇಕಿಸುವವರಾಗಿದ್ದರೆ, ಇವರು ನನ್ನ ಸೊತ್ತು, ಇವರು ನನ್ನ ಕಣ್ಮಣಿಗಳು, ಇವರನ್ನು ಮುಟ್ಟಲು ನಾನು ಅವಕಾಶ ಕೊಡುವುದಿಲ್ಲ. ಇವರನ್ನ ನೋಡಿ ಅನ್ಯ ಜನರು ಭಯಪಡಬೇಕು. ಅಭಿಮಲೇಖನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಆ ಮಹಿಳೆಯನ್ನು ಸೇರಿಸಿಕೊಂಡ ಕಾರಣ ಸಾಯತಕ್ಕವನು, ಆಕೆಗೆ ಗಂಡನಿದ್ದಾನೆ ಎಂದರು. ಅಭಿಮಲೇಖನು ಆಕೆಯನ್ನು ಅಲ್ಲಿಯವರೆಗೂ ಕೂಡಿರಲಿಲ್ಲ. ಅವನು, ಸ್ವಾಮಿ, ನಿರಪರಾಧಿಯಾದ ಪ್ರಜೆಯನ್ನು ನೀವು ನಾಶ ಮಾಡುವಿರೋ? ಆ ಮನುಷ್ಯನೇ ಆಕೆ ನನಗೆ ತಂಗಿಯಾಗಬೇಕೆಂದು ಹೇಳಿದ. ಈಕೆಯು ಆತನು ನನಗೆ ಅಣ್ಣನಾಗಬೇಕೆಂದು ಹೇಳಿದಳು. ಶುದ್ಧ ಮನಸ್ಸಿನಿಂದ ಶುದ್ಧ ಹಸ್ತದಿಂದ ಈ ಕಾರ್ಯ ಮಾಡಿದೆ ಎಂದನು. ಅದಕ್ಕೆ ದೇವರು ಪ್ರತ್ಯುತ್ತರವಾಗಿ, ಈಗ ಈ ಮನುಷ್ಯನ ಹೆಂಡತಿಯನ್ನು ಮರಳಿ ಅವನಿಗೆ ಒಪ್ಪಿಸಿಬಿಡು. ಅವನೊಬ್ಬ ಪ್ರವಾದಿ, ನಿನ್ನ ಪರವಾಗಿ ನನ್ನನ್ನು ಪ್ರಾರ್ಥಿಸುವನು, ನೀನು ಬದುಕುವೆ. ಆಕೆಯನ್ನು ಒಪ್ಪಿಸಲು ನಿರಾಕರಿಸಿದೆಯಾದರೆ ನೀನು ನಿನ್ನವರೆಲ್ಲರೂ ಸತ್ತೇ ಸಾಯುವರೆಂದು ತಿಳಿಯುವೆ. ನೋಡಿ, ಜಗದ ಜನರು ಭಯಪಡುವಂತೆ ಮಾಡುವರು. ನನ್ನ ದಾಸನಾದ ಅಬ್ರಹಾಮ ಒಬ್ಬ ಪ್ರವಾದಿ, ಆತನ ಹೆಂಡತಿಯನ್ನು ಕಳಿಸಿಕೊಟ್ಟು ಬಿಡು, ಆಕೆಯನ್ನು ನೀನು ಮುಟ್ಟಿದ್ದೇ ಆದರೆ ನೀವು ನಾಶವಾಗಿ ಹೋಗುವಿರಿ. ಅಬ್ರಹಾಮನು ನಿನಗಾಗಿ ನನ್ನಲ್ಲಿ ಪ್ರಾರ್ಥನೆ ಮಾಡುವನು ಎಂಬುದಾಗಿ. ಕೊನೆಗೆ ಅಭಿಮಲೇಖನು ಇಮಿಡಿಯೇಟ್ ಆಗಿ ಸಾರಳನ್ನ ಕಳುಹಿಸಿಕೊಡ್ತಾನೆ. ಕೊನೆಗೆ ವಚನ ನೋಡ್ತೇವೆ, 17ನೇ ವಚನ, ಆದಿಕಾಂಡ 20:17. ತರುವಾಯ ಅಬ್ರಹಾಮನು ಅಭಿಮಲೇಖನಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿದನು. ದೇವರು ಅಭಿಮಲೇಖನನ್ನು, ಅವನ ಪತ್ನಿಯನ್ನು, ದಾಸಿಯರನ್ನು ಗುಣಪಡಿಸಿದರು. ಇವತ್ತು ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನೀವಿರುವ ನಗರದಲ್ಲಿ, ನೀವು ವಾಸ ಮಾಡುವ ಕುಟುಂಬಗಳಲ್ಲಿ ನಿಮ್ಮನ್ನು ಮುಟ್ಟುವವರು ದೇವರ ಕಣ್ಣುಗುಡ್ಡೆಯನ್ನೇ ಮುಟ್ಟಿದಂತೆ ಪತ್ನಿಯನ್ನು, ದಾಸಿಯರನ್ನು ಗುಣಪಡಿಸಿದರು. ಅವರಿಗೆ ಮಕ್ಕಳಾದರು. ಇದಕ್ಕೆ ಮುಂಚೆ ಅಬ್ರಹಾಮನ ಹೆಂಡತಿ ಸಾರಳ ನಿಮಿತ್ತ ಅಭಿಮಲೇಖನ ಮನೆಯಲ್ಲಿದ್ದ ಮಹಿಳೆಯರೆಲ್ಲರನ್ನು ಸರ್ವೇಶ್ವರ ಸ್ವಾಮಿ ಬಂಜೆಯನ್ನಾಗಿಸಿದ್ದರು. ಅಭಿಮಲೇಖನ ಮನೆಯಲ್ಲಿದ್ದ ಎಲ್ಲ ಹೆಣ್ಣು ಮಕ್ಕಳನ್ನ ದೇವರು ಬಂಜೆಯನ್ನಾಗಿ ಮಾರ್ಪಡಿಸಿದ್ದರು. ಕಾರಣ, ದೇವರ ಮಕ್ಕಳಿಗೆ ವಿರೋಧವಾಗಿ ನಡೆದುಕೊಂಡಾಗ. ಆದರೆ ಅಬ್ರಹಾಮ ಪ್ರಾರ್ಥಿಸಿದಾಗ ಆ ಶಾಪ ಬಿಡುಗಡೆಯಾಗಿ ಅವರೆಲ್ಲರಿಗೂ ಮಕ್ಕಳ ಸೌಭಾಗ್ಯ ಉಂಟಾಯಿತು. ಅಭಿಮಲೇಖ ರಾಜ ಬಂದು ಹೇಳ್ತಾನೆ, ತಗೋ, ನಿನಗೆ 1000 ಬೆಳ್ಳಿ ನಾಣ್ಯ ಕೊಡ್ತೇನೆ, ನೀನು, ನಿನ್ನ ಹೆಂಡತಿ, ಮಕ್ಕಳು ಸಮಾಧಾನವಾಗಿರಿ, ನಾವು ನಿಮ್ಮ ತಂಟೆಗೆ ಬರೋದಿಲ್ಲ ಎಂಬುದಾಗಿ. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಧರ್ಮೋಪದೇಶ ಕಾಂಡ 28 ವಚನ 8, 9, 10. ನಿಮ್ಮ ಕಣಜಗಳು ತುಂಬಿ ತುಳುಕುವು. ನಾವು ಕೈಗೊಳ್ಳುವ ಎಲ್ಲ ಕೆಲಸ ಕಾರ್ಯಗಳು ಸಫಲವಾಗುವಂತೆ ದೇವರು ನಮ್ಮ ಕೈ ಕೆಲಸವನ್ನು ಆಶೀರ್ವದಿಸುವರು. ಜಗದ ಎಲ್ಲ ಜನಾಂಗಗಳಲ್ಲಿ ದೇವರು ನಮ್ಮನ್ನು ಪ್ರತ್ಯೇಕಿಸಿ ನನ್ನ ಸೊತ್ತು ಎಂದು ನಮ್ಮನ್ನು ಮೀಸಲಾಗಿಸಿಕೊಂಡಿದ್ದಾರೆ. ಈ ಲೋಕಕ್ಕೆ ನಾವು ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಬೇಕೆಂದೇ ದೇವರು ನಮ್ಮನ್ನು ಕರೆದು ಆಶೀರ್ವದಿಸುತ್ತಿದ್ದಾರೆ. ಜಗದ ಎಲ್ಲ ಜನರು ದೇವರು ನಿಮ್ಮೊಡನೆ ಇದ್ದಾರೆ ಎಂದು ನಿಮ್ಮನ್ನು ನೋಡಿ ಭಯಪಡುವರು. ನಾವು ಅವರಿಗೆ ಭಯಪಡುವ ಅವಶ್ಯಕತೆ ಇಲ್ಲ. ನಾವು ಸರ್ವೇಶ್ವರನ ಜನರು, ಸರ್ವೇಶ್ವರನ ಮೀಸಲಾದ ಸೊತ್ತು, ಸರ್ವೇಶ್ವರನ ಮಕ್ಕಳು. ಈ ಲೋಕದಲ್ಲಿ ಯೇಸು ನಾಮದಲ್ಲಿ ಸರ್ವ ಅಧಿಕಾರವುಳ್ಳ ದೇವರು ನಮಗೂ ಸಹ ಅದೇ ಅಧಿಕಾರವನ್ನು ನೀಡಿದ್ದಾರೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ಈ ಆಶೀರ್ವಾದ ನಮ್ಮಲ್ಲಿ ನೆರವೇರುತ್ತದೆ. ಆದರೆ ನಾವು ಬಲಹೀನತೆಯಿಂದ ಬಿದ್ದು ಹೋದರೂ ಸಹ ಅಬ್ರಹಾಮನಿಗೆ ಮಾಡಿದ ವಾಗ್ದಾನದ ನಿಮಿತ್ತ ಇಸಾಕ ಮತ್ತು ಅವನ ಕುಟುಂಬ ಸಂತತಿ ಸಂತಾನವನ್ನು ಆಶೀರ್ವಾದ ಮಾಡಿದ ದೇವರು ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಅಭಿಷೇಕದಲ್ಲಿ ಈ ಆಶೀರ್ವಾದಗಳು ನಮ್ಮಲ್ಲಿಯೂ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂತತಿ ಸಂತಾನದಲ್ಲಿ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.